ನಮಸ್ಕಾರ. ಬನ್ನಿ ಇವತ್ತು ಕ್ರೋಶಿಯಲ್ಲಿ ಗಾರ್ಲೆಂಡ್ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ. ನಮಗೆ ಬೇಕಾಗಿರೋದು ಈ ಥರ ಲೀಫ್, ಈ ಥರ ಕಲರ್ ರೋಸ್. ನೀವು ಯಾವ ಥರ ಬೇಕಾದ್ರೂ ರೋಸ್ ಮಾಡ್ಕೋಬೋದು. ಮತ್ತು ಈ ಥರದ್ದು ಇದು ಜಾಸ್ಮಿನ್ ದಿಂಡು ಬರುತ್ತಲ್ಲ, ಅಥವಾ ಗಜರ ಥರ ಮಾಡ್ತೀವಲ್ಲ ಅದು. ಈಗ ಇಷ್ಟು ಉಪಯೋಗಿಸ್ಕೊಂಡು, ಮತ್ತು ಈ ಥರ ಗೋಲ್ಡ್ ಕಲರ್ ಫ್ಲವರು ಇಷ್ಟು ಉಪಯೋಗಿಸ್ಕೊಂಡು ನಾವು ಯಾವ ಥರ ಗಾರ್ಲೆಂಡ್ ಮಾಡ್ಬೋದು ಅಂತ ನೋಡೋಣ. ಇದನ್ನೆಲ್ಲ ಮಾಡೋದನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಇವಾಗ ಗಾರ್ಲೆಂಡ್ ಯಾವ್ಯಾವ ಥರ ಮಾಡ್ಬೋದು ಅಂತ ಈಗ ತೋರಿಸ್ತೀನಿ ನೋಡಿ. ಈಗ ನಾನು ಮೂರು ಫ್ಲವರ್ ತಗೊಂಡು ಈ ಥರ ರೌಂಡಾಗಿ ಕಟ್ಕೋತಾ ಇದ್ದೀನಿ ನೋಡಿ. ನೋಡಿ, ಇದು ಫಸ್ಟ್ ಟೈಪಿಗೆ. ಇದೇ ಥರ ಇಲ್ಲಿ ಯೆಲ್ಲೋ ಮತ್ತು ಪಿಂಕ್ನ ನಾನು ತ್ರೀ ಫ್ಲವರ್ಸು ಹಿಂಗೆ ರೌಂಡ್ ಥರ ಮೂರು ಕಟ್ಕೊಳ್ತೀನಿ. ನೋಡೋಣ ಈಗ ನೋಡಿ, ಈ ಥರ ಮೂರು ಹೂವನ್ನ ಸೇರಿಸ್ಕೊಂಡು ಈ ಥರ ಒಂದೇ ಸೈಡ್ ಗಂಟು ಹಾಕ್ಕೊಳ್ಳೋದು ನೋಡಿ. ಈ ಥರ ನಾನು ಪಿಂಕು ಮಾಡಿದ್ದೀನಿ, ಎಲ್ಲೋ. ನೀವು ಬೇಕಾದರೆ ಈ ಥರ ರೆಡ್ಡನ್ನು ಮಾಡ್ಕೋಬೋದು. ಈಗ ನಾನು ಇದ್ರಲ್ಲಿ ಯಾವ ಥರ ಡಿಸೈನ್ ಮಾಡೋದು ಅಂತ ತೋರಿಸ್ತೀನಿ. ಈಗ ಫಸ್ಟ್ ಗಾರ್ಲೆಂಡ್ ಮಾಡಲಿಕ್ಕೆ ನೋಡಿ, ಈ ಥರ ತ್ರೀ ಫ್ಲವರ್ಸ್ ಮಾಡಿದ್ದು 1 2 3 4 ಮಾಡ್ಕೊಂಡಿದ್ದೀನಿ. ಅದೇ ಥರ ಪಿಂಕ್ದು 2, ಒಟ್ಟು 6 ಇದೆ ಇದರಲ್ಲಿ. ಈಗ ಈ ಥರದ್ದು ನಾವು ಗಜ್ರ ಮಾಡ್ತೀವಲ್ಲ, ಆ ಥರದ್ದು 4 ಬೇಕು ನೋಡಿ. 4 ಇದೆ. ಈಗ ಇದನ್ನ ಯಾವ ಥರ ನಾವು ಪೋಣಿಸೋದು ಅಂತೇಳಿ ತೋರಿಸ್ಕೊಡ್ತೀನಿ ನೋಡಿ. ಈಗ ಹುಲ್ಲನ್ನು ತೊಗೊಂಡಿದ್ದೀನಿ. ಫಸ್ಟ್ ನಾವು ಕ್ರೋಶೆನೋ ಅಥವಾ ನಿಮಗೆ ಸೂಜಿನೋ ಯಾವುದಾದ್ರು ಸರಿ ನೋಡಿ, ಇದ್ರ ಒಳಗಡೆಯಿಂದ ತೊಗೊಂಡ್ರೆ ನೋಡಿ, ಇಲ್ಲಿ ಕಾಣಿಸುತ್ತಲ್ಲ, ಇಲ್ಲಿಂದ ಹುಲ್ಲನ್ನು ಆಪೋಸಿಟ್ ತಗೊಳ್ಳಿ ನೋಡಿ. ಬಂತು ನೋಡಿದ್ರಲ್ಲ. ಈಗ ನೋಡಿ, ಲೀಫ್ ಇದೆಯಲ್ಲ, ಒಂದು ಹಾಕ್ಕೊಳ್ಳೋಣ ನೋಡಿ. ಇಟ್ಕೊತೀನಿ ನೋಡಿ, ಒಂದು ಲೀಫ್ ಹಾಕ್ಕೋತಾ ಇದ್ದೀನಿ ನೋಡಿ. ಆಮೇಲೆ ಇದಕ್ಕೆ ನೀವೇನು ನೀಡಲ್ಲಿ ಹಾಕಬೇಕು ಅಂತೇನಿಲ್ಲ, ನೆಕ್ಸ್ಟ್ ಬರೋದಕ್ಕೆ ಬೇಕಾದ್ರೆ ನೀವು ನೀಡಲ್ಲಿ ಹಾಕ್ಕೋಬೋದು. ಈಗ ನಾನಿಲ್ಲಿ ಗ್ರೀನ್ ಲೀಫ್ ತೊಗೊಂಡಿದ್ದೀನಿ, ಒಂದು ಯೆಲ್ಲೋ ಫ್ಲವರ್ ಹಾಕ್ಕೋತಾ ಇದ್ದೀನಿ ನೋಡಿ. ಈ ಥರ ಈಗ ನೀವು ಬೇಕಾದರೆ ಇಲ್ಲಿ ಇದು ಕಾಣಲ್ಲ ಅಂದರೆ 2 ಹಾಕ್ಕೋಬೋದು. ಇಲ್ಲಿ ನಾನು ಒಂದೇ ಹಾಕ್ಕೋತಾ ಇದ್ದೀನಿ. ಈಗ ನೆಕ್ಸ್ಟ್ ನೀವು ಬೇಕಾದರೆ ಡೈರೆಕ್ಟ್ ನೋಡಿ, ಈ ಥರ ಆದರೂ ಹಾಕ್ಕೋಬೋದು. ಇಲ್ಲ ತೆಗೆದುಬಿಟ್ಟು ಇನ್ನೊಂದು ಲೀಫು, ಪಿಂಕ್ ಕಲರ್ ರೋಸ್, ಇನ್ನೊಂದು ಯೆಲ್ಲೋ ರೋಸ್, ಮತ್ತು ಪುನಃ ಒಂದು ಲೀಫ್ ನೋಡಿ. ನೋಡಿ, ಇದು ಕರೆಕ್ಟಾಗಿ ಹಾಕಿದ ಮೇಲೆ ಕಾಣಿಸುತ್ತೆ ನಿಮಗೆ ನೋಡಿ. ಇವಾಗ ಈ ಥರ ಬಂದಿದೆ. ಸಾರಿ, ಇದನ್ನ ಲೀಫ್ ಹಾಕಿದ್ಮೇಲೆ ನೀವು ಲೀಫ್ ಹಾಕಬೇಕು ಅಂತೇನಿಲ್ಲ, ಲೀಫ್ ಹಾಕದೇ ಮಾಡ್ಕೋಬೋದು. ನೋಡಿ, ಈ ಥರ ಕಂಟಿನ್ಯೂ ಮಾಡ್ಕೋಬೇಕು ನೋಡಿ. ಇದು ಈ ಥರ ಆಗಿದೆ.
ಈಗ ಇನ್ನೊಂದು ಸೈಡದ್ದು ನಾನು ಮಾಡಿಬಿಟ್ಟು ನಿಮ್ಗೆ ತೋರಿಸ್ತೀನಿ ನೋಡಿ. ಇದೀಗ ಎರಡು ಕಡೆನೂ ಆಗಿದೆ. ಈಗ ನಾವು ಸ್ಟಾರ್ಟಿಂಗ್ ಮಾಡಿದ್ವಲ್ಲ ಇಲ್ಲಿ ಬೇಕಾದರೆ ನಾವು ಗಂಟು ಹಾಕೊಳ್ಳೋಣ ನೋಡಿ. ಈ ಥರ ಗಂಟು ಹಾಕ್ಕೊಂಡಿದ್ದೀನಿ. ಈಗ ನಾನು ಅದೇ ಥರ ಲೀಫ್ ಮತ್ತು ಫ್ಲವರ್ನ ಈ ಥರ ಮುತ್ತಿನ ಇದರಲ್ಲಿ ಪೋಣಿಸ್ಕೊಂಡಿದ್ದೀನಿ. ಇದನ್ನ ನಾನು 3 ಪೋಣಿಸ್ಕೊಂಡಿದ್ದೀನಿ. ನೋಡಿ ಈ ಥರ 3 ಪೋಣಿಸ್ಕೊಂಡಿದ್ದೀನಿ. ಇದನ್ನ ಇದಕ್ಕೆ ಸೇರಿಸಿ ಇಲ್ಲಿ ಗಂಟು ಹಾಕ್ಕೊಳ್ಳೋಣ. ನೋಡಿ ಈಗ ಗಂಟು ಹಾಕ್ಕೊಂಡಿದ್ದೀನಿ. ಇದನ್ನ ಈಗ ಈಕ್ವಲ್ ಮಾಡ್ಕೊಳ್ಳೋಣ ನೋಡಿ. ಕೆಳಗಡೆ ಆಗಿದೆ ನೋಡಿ. ನೋಡಿ ಗಾರ್ಲ್ಯಾಂಡ್ ರೆಡಿಯಾಗಿದೆ. ಇಲ್ಲಿ ನೀವು ಯೆಲ್ಲೋ ಮತ್ತು ಪಿಂಕ್ ಫ್ಲವರ್ ಬದಲು ಬೇರೆ ಯಾವ ಫ್ಲವರ್ ಬೇಕಾದರೂ ಹಾಕ್ಕೋಬೋದು. ಈಗ ನಾನು ಸೆಕೆಂಡ್ ಪ್ಯಾಟ್ರನ್ ಮಾಡೋದು ತೋರಿಸ್ತೀನಿ. ಈಗ ಇದನ್ನೆಲ್ಲ ತೆಗೆದು ಬಿಡೋಣ. ನೀವು ಇಷ್ಟು ಮಾಡ್ಕೊಂಡ್ರೆ ಸಾಕು ನೋಡಿ. ಇದು ಮತ್ತು ಇದಿಷ್ಟು ಮಾಡ್ಕೊಂಡ್ರೆ ಸಾಕು. ನಿಮ್ಗೆ ಯಾವ ಥರ ಡಿಸೈನ್ ಬೇಕಾ ಮಾಡ್ಕೋಬೋದು ನೋಡಿ. ತೆಗೆದ್ರೆ ಜಸ್ಟ್ ಹಿಂಗೆ ನೋಡಿ ಎಲ್ಲ ಬರುತ್ತೆ. ಈಗ ಸೆಕೆಂಡ್ ಪ್ಯಾಟ್ರನ್ ಮಾಡೋಕ್ಕೆ ಇದು ಮಾಡೋಣ. ಈಗ ಇದರಲ್ಲಿ ಇನ್ನೊಂದು ಥರ ಮಾಡೋದು ಹೇಗೆ ತೋರಿಸ್ತೀನಿ. ಸೇಮ್ ಅದೇ ಥರ ಕ್ರೋಶೆ ಒಳಗೆ ಹೀಗೆ ಹುಲ್ಲನ್ನು ಹಾಕಿ ಹೀಗೆ ತಗೊಂಡು ನೆಕ್ಸ್ಟ್ ಈ ರೋಸ್ ಇದೆಯಲ್ಲ, ಈ ರೋಸ್ದು ಮಧ್ಯದಲ್ಲೂ ಹೀಗೆ ಹಾಕಿ ಹೀಗೆ ಹುಲ್ಲನ್ನು ತಗೊಂಡು ಒಂದಾಯಿತು. ನೀವು ಇಲ್ಲಿ ಬೇರೆ ಬೇರೆ ಕಲರ್ ರೋಸ್ ಸಮೇತ ಯೂಸ್ ಮಾಡ್ಬೋದು. ನಾನು ಇಲ್ಲಿ ಬರೀ ರೆಡ್ ಯೂಸ್ ಮಾಡ್ತಾಯಿದ್ದೀನಿ ನೋಡಿ. 2 3 ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಸೇಮ್ ಇದೇ ಥರ ಇದನ್ನು ಒಂದು ಹಾಕ್ಕೊಂಡು ನೋಡಿ ಇಲ್ಲಿ ಆಗಿದೆ. ಇದನ್ನ ನೀವು ಸಪ್ರೇಟ್ ಮಾಡಬೇಕು ಅಂತ ಏನಿಲ್ಲ. ಇದನ್ನ ಇಲ್ಲಿ ಬೇಕಾ ಕಂಟಿನ್ಯೂಸೂ ಹಾಕೋಬೋದು. ಕಂಟಿನ್ಯೂಸ್ ಹಾಕಿದ್ರೂ ಒಂದು ಡಿಸೈನ್ ಬರುತ್ತೆ, ಸಪ್ರೇಟ್ ಮಾಡಿದ್ರೂ ಒಂದು ಡಿಸೈನ್. ಬಟ್ ಬೇಸ್ ಇದೇ ಆಗಿರಬೇಕು. ಇವು 4 ಇದೆಯಲ್ಲ, ಇದು ಬೇಸ್, ಫ್ಲವರ್ ಬೇಸ್. ನೀವು ಇಲ್ಲಿ ಇದನ್ನ ಮಾಡಿದ್ಮೇಲೆ ಇಲ್ಲಿ ಒರಿಜಿನಲ್ ಫ್ಲವರ್ ಕೂಡ ಹಾಕೋಬೋದು. ಈಗ ಈ ಕಡೆದೂ ಮಾಡಿ ತೋರಿಸ್ತೀನಿ ನೋಡಿ. ಇದು ಆಗಿದೆ. ಈಗ ಈ ಎಂಡಿಗೆ ನಾನು ನೋಡಿ ಇಲ್ಲೊಂದು ರೋಸ್ ಇದೆ. ಈ ರೋಸ್ನ ಇದಕ್ಕೆ ಹಾಕಿ ಇಲ್ಲಿ ಅಟ್ಯಾಚ್ ಮಾಡ್ತೀನಿ. ಇದೊಂದೊಂದು ಗಾರ್ಲ್ಯಾಂಡ್ ಆಗುತ್ತೆ. ಇದನ್ನ ಅಟ್ಯಾಚ್ ಮಾಡಿದ್ಮೇಲೆ ತೋರಿಸ್ತೀನಿ ನೋಡಿ. ಈ ಥರ ಗಂಟು ಕಟ್ಟಿದ್ದೀನಿ ನೋಡಿ, ಬಂತು. ಈಗ ಇದನ್ನ ಟೈಟ್ ಮಾಡ್ಕೊಳ್ಳೋಣ ನೋಡಿ. ರೆಡ್ ರೋಸಿಂದ ಮಾಡಿದ ಗಾರ್ಲ್ಯಾಂಡ್ ರೆಡಿಯಾಗಿದೆ. ನೀವು ದೂರಕ್ಕೆ ಬೇಕಾದರೆ ಈ ಥರ ಗೋಲ್ಡ್ನ ಫ್ಲವರ್ ಇರುತ್ತಲ್ಲ, ಅದನ್ನ ಇಲ್ಲಿ ಈ ಥರ ಸಿಗಿಸ್ಕೋಬೋದು. ಅಥವಾ ಇದನ್ನು ಈ ಥರ ಫುಲ್ ಎಲ್ಲ ಸೇರಿಸಿ ರೌಂಡ್ ಮಾಡಿ ಇಲ್ಲಿ ಈ ಕಡೆಗೂ ಹಾಕೋಬೋದು. ಇಲ್ಲಿ ನೋಡಿ ಫಿನಿಶಿಂಗ್ ಆದಮೇಲೆ ಗಾರ್ಲ್ಯಾಂಡ್ ಈ ಥರ ಇದೆ. ಇದೊಂದು ಬೇಸ್ ಮಾಡಿಕೊಂಡ್ರೆ ನೀವು ನಿಮಗೆ ಯಾವ ಕಲರ್ಲಿ ರೋಸ್ ಮಾಡ್ಕೋಬೇಕು ಆ ಕಲರ್ ರೋಸ್ ಮಾಡಿಕೊಂಡು ನಿಮ್ಮದು ಕ್ರಿಯೇಟಿವಿಟಿ ಥರ ಯೂಸ್ ಮಾಡ್ಕೋಬೋದು. ಇದು ನಾನು ಜಸ್ಟ್ ಸ್ಯಾಂಪಲ್ ತೋರಿಸ್ತಾ ಇರೋದು. ನಿಮ್ಮ ಓನ್ ಐಡಿಯಾದಲ್ಲಿ ನೀವು ಯಾವ ಥರ ಬೇಕಾ ಫ್ಲವರ್ಗಳನ್ನ ಮಾಡಿಕೊಂಡು ಈ ಥರದ್ದು ನಿಮ್ಮದೊಂದು ಗಾರ್ಲ್ಯಾಂಡ್ ಮಾಡ್ಕೋಬೋದು ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.